ಹಾಯ್ ಸ್ನೇಹಿತರೆ, ನಮಸ್ಕಾರ. ನಾನು ಈ ದಿನ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಅದು ಸಂತೋಷ ಆಗಿರುವಂತಹ ಒಂದು ವಿಡಿಯೋ. ಏನು ಸಂತೋಷ ಆಗಿದೆ ಅಂತಂದರೆ, ನಾನು ಯೂಟ್ಯೂಬ್ಗೆ ಬಂದಾಗ ನಾನು ಎಷ್ಟು ಸಂತೋಷವಾಗಿದ್ದೆ, ಅದರ 10ರಷ್ಟು ನನಗೆ ಇವತ್ತು ಸಂತೋಷ ಆಗ್ತಾಯಿದೆ. ನಿಮ್ಮ ಸಂತೋಷಕ್ಕೆ ಏನು ಕಾರಣ ಅಂತ ಹೇಳ್ಬೋದು, ಅದನ್ನು ಹೇಳ್ತೀನಿ ನಾನು. ಯೂಟ್ಯೂಬ್ಗೆ ಪಾದಾರ್ಪಣೆ ಮಾಡಿದಾಗ ಭಾಳ ಖುಷಿಯಾಗಿದ್ದೀವಿ. 555 ಸಬ್ಬು ಬಂದಾಗ ನನಗೆ ಎಲ್ಲಿಲ್ಲದ ಸಂತೋಷ. 555 ಸಬ್ ಬಂತು ಅಂತ. ಆಗ ಒಂದು ವಿಡಿಯೋನ ಅಪ್ಲೋಡ್ ಮಾಡಿ ನಿಮ್ಮ ಮುಂದೆ ಇಟ್ಟೆ. ಇದಕ್ಕೆ ಸಹಕಾರ ಕೊಡ್ತಾ ಇರೋದು ನಾನಲ್ಲ, ನೀವುಗಳು, ಪ್ರೇಕ್ಷಕರು, ವೀಕ್ಷಕರು, ನಮ್ಮ ಅಣ್ಣ ತಮ್ಮನವರು, ಯೂಟ್ಯೂಬರ್ಸು ಅಂತೆಲ್ಲ ಹೇಳಿದೆ. 666 ಬಂದಾಗ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ವಿ. ನನ್ನ ಒಂದು ಸಹಕಾರಕ್ಕೆ ನೀವೆಲ್ಲ ಕಾರಣ, ನನ್ನ ಗೆಲುವಿನ ಮೆಟ್ಟಿಲು ನೀವೇ ಅಂತ ಹೇಳಿ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದೆ. ಯಾವ ಪಾಪಿಗಳು ಕಣ್ಣು ಬಿತ್ತೋ, ಯಾವ ಕೆಟ್ಟ ಜನಗಳು ಕಣ್ಣು ಬಿತ್ತೋ ಗೊತ್ತಿಲ್ಲ. ಸಬ್ಸ್ಕ್ರೈಬ್ 666 ಮೇಲೆ ಏರಲೇ ಇಲ್ಲ. ಆಗ ನನಗೆ ಭಾಳ ಒಂದು ದುಃಖ ಉಂಟಾಯಿತು. ಯೂಟ್ಯೂಬ್ ಅಂತಾರಲ್ಲ, ಯೂಟ್ಯೂಬ್ ಅಂದರೆ ಇಷ್ಟೇನಾ? ಕೊಡೋದು ತಗೊಳ್ಳೋದು. ನಾನು ಯಾವುದೇ ಲೈವ್ಗೆ ಹೋದ್ರೂ ನನ್ನ ಸಬ್ಬು 666 ಆಗೋವರೆಗೆ ದಿನ 30-40 ಹಿಂಗೆಲ್ಲ ಬರೋವು. 666 ಮೇಲೆ ಬಂದ ಮೇಲೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ ಮೇಲೆ 666, 670 ಮೇಲೆ ಏರೋಕ್ಕೆ ಆಗಲಿಲ್ಲ. ನನಗೆ 10ರಷ್ಟು ಸಂತೋಷ ಆದರೆ 90% ದುಃಖ ಉಂಟಾಯಿತು. ನಾನು ಯೂಟ್ಯೂಬ ಮುಂದುವರಿಸಬೇಕೋ ಬೇಡವೋ ತೀರ್ಮಾನ ನನಗೆ ಬಿಟ್ಟಿದ್ದು. ಕೊನೆಗೆ ನಮ್ಮ ಹಿರಿಯ ಯೂಟ್ಯೂಬರ್ಸ್ಗಳಿಗೆಲ್ಲ ನನ್ನ ಕಷ್ಟನೆಲ್ಲ ಹೇಳ್ಕೊಂಡೆ. ಈಗ ಆಗ್ತಿದೆ ಅಲ್ಲ, ಏನು ಮಾಡೋದು? ಅವರು ಒಂದೇ ಮಾತು ಹೇಳ್ತಾಯಿದ್ರು, ನೀವು ಮಾಡೋ ಪ್ರಯತ್ನ ನೀವು ಮಾಡಿ, ವೈಟ್ ಅವ್ರು ಮಾಡೋ ಕೆಲಸನ ಅವ್ರು ಮಾಡಲಿ ಅಂತ. ನಾನು ಮಾಡೋ ಕೆಲಸ ಸಬ್ಸ್ಕ್ರೈಬ್ ಮಾಡ್ಬೋದು, ಒಂದು ವಿಡಿಯೋ ತೆಗಿಬೋದು, ಅದನ್ನು ಎಡಿಟಿಂಗ್ ಮಾಡ್ಬೋದು, ಅಪ್ಲೋಡ್ ಮಾಡ್ಬೋದು, ಜನಗಳು, ಪ್ರೇಕ್ಷಕರು, ವೀಕ್ಷಕರು ನೋಡಲೂಬಹುದು. ಆದರೆ ಸಬ್ಸ್ಕ್ರೈಬ್ ಕೊಡೋರು ಯಾರು? ನೀವೇ ಕೊಟ್ಟರು ವೈಟಿಯವರು ಕಿತ್ತಾಕ್ತಾಯಿದ್ದಾರೆ. ನಾನು ಶ್ರಮಪಟ್ಟು 32 ಹಲ್ಲನ್ನು ಬಿಟ್ಕೊಂಡು ಅವರ ಜೊತೆ ಅವರ ಒಂದು ಸಮಾಧಾನ ಬಗ್ಗೆ ನಾನು ಸ್ಪಂದಿಸಿ 5 ಸಬ್ಬ ಆವತ್ತು ಕಲೆಕ್ಟ್ ಮಾಡಿದ್ರೆ ನನಗೆ ಸಂಜೆವರೆಗೆ 18ರಿಂದ 20 ಸಬ್ಸ್ಕ್ರೈಬ್ಗಳು ಲೆಸ್ ಆಯ್ತಾ ಇದ್ದ. ಅದು ನನ್ನ ಅದೃಷ್ಟವೋ ದುರದೃಷ್ಟವೋ ಗೊತ್ತಿಲ್ಲ. ಆಗಸ್ಟ್ ತಿಂಗಳಲ್ಲೇ ಇದು ಜಾರಿ ಬಂತು. ಇನ್ನೇನು 300 ಸಬ್ಸ್ಕ್ರೈಬ್ ತಗೊಂಡ್ರೆ ನನಗೆ 1,000 ಆಗುತ್ತೆ ಅನ್ನೋಷ್ಟರಲ್ಲಿ ದೊಡ್ಡ ಬಂಡಿ ಒಂದು ನನ್ನ ತಲೆ ಮೇಲೆ ಬಿದ್ದು, ಓಟಿಯವರು ಅದೇನೋ ಅಪ್ಡೇಟ್ ಮಾಡ್ತಾಯಿದ್ದೀವಿ ಅಂತಾರಲ್ಲ, ಆ ಅಪ್ಡೇಟನ್ನು ಆಗಸ್ಟ್ ತಿಂಗಳಲ್ಲಿ ತಂದು ಬಿಟ್ಬಿಟ್ಟಿದ್ದಾರೆ. ನಾನು ಸಬ್ಬ ಕಲೆಕ್ಟ್ ಮಾಡೋಕ್ಕೆ ಆಗಲ್ಲ. ಒಂದು ಸಬ್ ತಕ್ಕತ್ತೀನಿ ಅಂತಂದರೆ 5, 6, 7, 8 ಹಿಂಗೆಲ್ಲ ಹೋಗ್ತಾ ಇದ್ದಾವೆ. ನನಗೆ ಬೇರೆ ಲೈವ್ಗೆ ಹೋದಾಗ ನಾನು ನನ್ನ ಕಷ್ಟನ ಆ ಲೈವ್ನಲ್ಲಿ ಹೇಳ್ಕೊಂಡ್ರೆ ಯಾರು ನಂಬ್ತಾನೂ ಇಲ್ಲ. ಅಷ್ಟಾಗಲ್ಲ ಬಿಡಿ, ಏನೋ 1-2 ಲೆಸ್ ಆಯ್ತದೆ, ಬಂದು ಸೇರಿಕೊಳ್ಳುತ್ತದೆ. ಆದರೆ ನನ್ನ ವೇದನೆ ಇದೆಯಲ್ಲ, ಸಾಮಾನ್ಯ ವೇದನೆ ಇಲ್ಲ. ನಾನೊಬ್ಬನೇ ನುಗ್ಗಿ ನೀರು ಕುಡಿತಾ ಇದ್ದೀನಿ, ಯಾರಿಗೂ ಹೇಳ್ಕೊಳಕ್ಕಾಯ್ತಾ ಇಲ್ಲ. ವೈಟಿನ ಬಿಡಬೇಕು, ಇಟ್ಕೋಬೇಕು ಅನ್ನೋದು ನನಗೆ ಗೊತ್ತಾಯ್ತಾ ಇಲ್ಲ.
ಒ ಟಿ ಲಿ ಮುಂದುವರಿಸೋಕ್ಕಾಗಲ್ಲ, ನನಗೆ ಸಮಯ ಸಾಕಾಯ್ತಾ ಇಲ್ಲ. ಬಿಡ್ಬಿಡ್ತೀನಿ ಅಂದರೆ ಆಡ್ಕೊಳ್ಳೋರಿಗೆ ಹಬ್ಬ ಆಗುತ್ತೆ. ಏನು ಮಾಡೋದು ಅಂಥೇಳಿ 1 ತಿಂಗಳು ನಮ್ಮ ಸಹೋದ್ಯೋಗಿ ಅಣ್ಣ ತಮ್ಮನವ್ರಿಗೆ ನನ್ನ ಮುಖ ತೋರ್ಸೋಕ್ಕೇ ಆಗಲಿಲ್ಲ. ಯೂಟ್ಯೂಬರ್ಸ್ಗಳು ಸುಮಾರು ಜನ ನನಗೆ ಕಾಮೆಂಟ್ ಹಾಕಿದ್ದಾರೆ, ಯಾಕಣ್ಣ ಬರ್ತಾಯಿಲ್ಲ ಅಂತೆಲ್ಲ ಕಾಮೆಂಟ್ ಹಾಕಿದ್ದಾರೆ. ಬನ್ನಿ, ನಿಮ್ಗೆ ಏನು ಸಪೋರ್ಟ್ ಮಾಡಬೇಕು ನಾವು ಮಾಡ್ತೀವಿ ಬನ್ನಿ ಅಂತಲೂ ಕಾಮೆಂಟ್ ಮುಖಾಂತರ ನಮಗೆ ವಿಚಾರ ಮುಟ್ಟಿಸಿದ್ದಾರೆ. ಆದರೂ ಆ ಪರಿಸ್ಥಿತಿನಲ್ಲಿ ನಾನು ತಲೆ ಎತ್ತಿ ತಿರುಗದ ಮಟ್ಟಿಗೆ ಆಗೋಯ್ತು. ಆವಾಗ ಇದೇ ಥರ ಮುಂದೆ ಆದರೆ ನಾನು 1000 ಸಬ್ಸ್ಕ್ರಿಪ್ಟ್ ಆಗೋದು ಯಾವಾಗಲೋ, ಮೋನೋ ಆಗೋದು ಯಾವಾಗಲೋ ಅಂಥೇಳಿ ಅದೇ ಹಳ್ಳಿಲಿ ಹೇಳ್ತಾರಲ್ಲ, ಬಾಯಿ ಬಿದ್ದವರು ಅಂತ. ಬಾವಿಗೆ ಬಿದ್ದವರು ಕಾಪಾಡಿ ಅಂತ ಬಾಯಿ ಬಿಡಿತಾರಲ್ಲ, ಆ ಥರ ನನ್ನ ಜೀವನ ಆಗೋಯ್ತು. ಅಂತಿಂತೂ ನನಗೆ ನಾನು ಕನ್ನಡ ಯೂಟ್ಯೂಬ್ ಚಾನಲ್ನಲ್ಲಿ ಮೊದಲನೇ ಸಬ್ಸ್ಕ್ರೈಬ್ನಲ್ಲಿ ಹಿಡಿದು 770 ಸಬ್ಸ್ಕ್ರೈಬ್ ಆಗೋವರೆಗೂ ನಮ್ಮ ಕನ್ನಡದ ಜನತೆ ನಮಗೆ ಸಪೋರ್ಟ್ ಮಾಡಿ ಕೈ ಹಿಡ್ಕೊಂಡು ಕರ್ಕೊಂಡು, ನಿಮ್ಗೇನು ಬೇಕು ಕಷ್ಟ, ನಿಮ್ಗೇನು ಬೇಕು, ನಿಮ್ಮ ಕಷ್ಟ ಏನಿದೆ ಅಂಥೇಳಿ ನನಗೆ ಅಷ್ಟು ಮಟ್ಟಿಗೆ ಸ್ಪಂದಿಸಿ ನನ್ನ ಕರ್ಕೊಂಡು ಬಂದರು. ನಾನೇ ಕೆಲವು ಬೇಜಾರಿಂದ ಹೆಂಗಪ್ಪ ಏನಪ್ಪ ಹಿಂಗೆ ಆಗಬಾರ್ದಾಗಿತ್ತು ನಮ್ಮ ಜೀವನಗಳು. ಒಟ್ಟಿಗೆ ಕಾಲಿಡೋರಿಗೆ ಸಂತೋಷ, ಕಾಲಿಟ್ಟ ಮೇಲೆ ದುಃಖಗಳು ಜಾಸ್ತಿ. ಕೆಲವರು ಹೇಳ್ತಿದ್ರು, ಅಯ್ಯೋ ಯಾವ ವೈಟಿಗೆ ಹೋಗ್ರಿ, ಎಲ್ಲ ಅಡ್ವರ್ಟೈಸ್ಮೆಂಟ್ ಇಲ್ಲ, ನಮಗೆ ಕಮಿಷನ್ ಬರೋದು, ಅದು ಒಳ್ಳೆ ಅಡ್ವರ್ಟೈಸ್, ಒಳ್ಳೆ ಇದು ಪ್ರೋಗ್ರಾಮ್ಗಳು ಕೊಟ್ಟರೆ ನಮಗೆ ಅಡ್ವರ್ಟೈಸ್ ನೋಡಿ ತಗೋತಾರೆ, ಇಲ್ಲಾಂದರೆ ಯಾರೂ ಮುಟ್ಟೋದಿಲ್ಲ. ನಮ್ಮ ರೀಲ್ಗಳು, ನಮ್ಮ ವೀಡಿಯೋಗಳು ಚೆನ್ನಾಗಿ ಓಡಿದ್ರೆ ಮಾತ್ರ ವ್ಯೂಸ್ಗಳಾಗಬೇಕು, ಒಳ್ಳೆ ಲೈಕ್ಗಳು ಬರಬೇಕು, ಆಗ ಅಡ್ವರ್ಟೈಸ್ನವರು ಮುಂದಕ್ಕೆ ಬರ್ತಾರೆ ಅಂತಂದರೆ ಇನ್ನು ನನಗೆ ನಿರಾಸೆ. ಆವಾಗ ನನಗೆ ತೋಚಿದ್ದು ತಮಿಳ್ ಚಾನಲ್ಲು. ಆವಾಗ ನನಗೆ ಅವರು ಕರ್ನಾಟಕದವರೇ, ತಮಿಳ್ ಕನ್ನಡಿಗರು, ಅವರು ಪಂಚನಾಥ ಅಂತೇಳಿ ನಮಗೆ ಗುರುಗಳು ಹೋಗ್ದು, ರಂಜು ಬ್ರೋ ತಲೆ ಕೆಡಿಸ್ಕೊಬೇಡಿ, ಬನ್ನಿ ನಮ್ಮ ಚಾನಲ್ಗೆ, ನಮ್ಮ ಲೈವ್ ಬನ್ನಿ, ನಿಮ್ಗೇನು ಬೇಕೋ ನಾವು ಸಪೋರ್ಟ್ ಮಾಡ್ತೀವಿ ಅಂತ. ಆವಾಗ ಪಂಚನಾಥನ ಲೈವ್ಗೂ ಹೋದೆ. 5 ಸಬ್ಸ್ಕ್ರೈಬು ಕಲೆಕ್ಟ್ ಮಾಡಿದ್ರೆ 20-25 ಲೆಸ್ ಆಯ್ತಾ ಇದ್ದಾವೆ. ಅವ್ರಿಗೂ ಆ ವಿಚಾರನ ಹೇಳಿದೆ, ಬ್ರೋ ಹಿಂಗೆ ಆಯ್ತದಿಲ್ಲ ಬ್ರೋ, ಏನು ಬ್ರೋ ಮಾಡೋದು? ಇಲ್ಲ ಬ್ರೋ ಅಷ್ಟೆಲ್ಲ ಆಗೋದಿಲ್ಲ ಬ್ರೋ, 1-2 ಲೆಸ್ ಆಯ್ತವೆ ಅಷ್ಟೇ, 15-20 ಆಗೋದಿಲ್ಲ ಬ್ರೋ ಅಂತ ಅವರು ತಮಾಷೆಗೆ ಮಾತನಾಡಿದ್ರು. ಇಲ್ಲ ಬ್ರೋ, ನಾನು ಸುಳ್ಳು ಹೇಳೋದಿಲ್ಲ, ನಿಮ್ಮಲ್ಲಿ ನೆನ್ನೆ 5 ಕಲೆಕ್ಟ್ ಮಾಡಿದೆ, 18-20 ಲೆಸ್ ಆಯ್ತಾಯಿದೆ. ಈ ಥರ ಹೋದರೆ ನಮ್ಮ ಒಂದು ಸಬ್ಸ್ಕ್ರೈಬ್ ಎಲ್ಲ ಫುಲ್ ಲೆಸ್ ಆಯ್ತಾಯಿದೆ. ನಾನು ಯಾರು ಲೈವ್ಗೂ ಬಂದು ನಾನು ಕಲೆಕ್ಟ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ಸುಮ್ಮನೆ ಕೂತ್ಕೊಂಡು, ಆಗ ನಮ್ಮ ಯೂಟ್ಯೂಬ್ ಟೆಕ್ನಿಷಿಯನ್ನ ಕೇಳಿದೆ, ಬ್ರೋ ನನಗೆ ಫೋನ ಮಾಡಿಕೊಟ್ಬಿಡಿ, ಯಾಕೆ ಬ್ರೋ, ಏನು ಸಮಸ್ಯೆ, ಏನು ಪ್ರಾಬ್ಲಮ್ ಆಯಿತು? ಇಲ್ಲ ಬ್ರೋ, ಸಬ್ಗಳು ದಿನ ಹೆಚ್ಚಿಗೆ ಹೋಗ್ತಾ ಇದ್ದಾವೆ, ನಾನು 5 ಸಬ್ ಕಲೆಕ್ಟ್ ಮಾಡಿದ್ರೆ 20-25 ಹೋಗ್ತಾಯಿದೆ, ನಾನು ಇದೇ ರೀತಿ ಮುಂದುವರೆದ್ರೆ ನಾನು ಇರೋ ಸಬ್ನೆಲ್ಲ ಕಳ್ಕೊಂಡು ಬರೀ ವೀಡಿಯೋ ಮಾಡ್ಕೊಂಡು ಕೂತ್ಕೋಬೇಕಾಗತ್ತೆ, ಸಬ್ ಇಲ್ಲದ ಮೇಲೆ ಏನು ಬೆಲೆ ಇಲ್ಲಿ, ಇಲ್ಲ ಫೋನ ಮಾಡಿಕೊಟ್ಬಿಡಿ ಅಂತ ಕೇಳ್ಕೊಂಡೆ. ಆವಾಗ ಫೋನಾಗೆ 4 ಗಂಟೆ ಸಂಜೆ 4-4 ಗಂಟೆಗೆ ಅವರು ಮೂವ್ ಮಾಡಿದ ಹೊತ್ತಿಗೆ ಬೆಳಗ್ಗೆ ನಾನು ಎದ್ದೋಳೋದ್ರಲ್ಲಿ ಫೋನ್ ಆದೇಶನ ತಂದು ಕೊಟ್ಟರು. ಬ್ರೋ ಓಪನ್ ಮಾಡಿ ನೋಡಿ ಫೋನ್ ಆಗಿದೆ ಅಂತ ಹೇಳಿದ್ರು. ನನಗೆ ಎಲ್ಲಿಲ್ಲದ ಸಂತೋಷ. ಆವಾಗ ನನಗೆ ಪಂಚನಾಥನ್ ಸರು ಅವರೆಲ್ಲ ಫೋನ ಮಾಡ್ಕೊಂಡೆ, ನಂಜು ಬ್ರೋ ಭಾಳ ಒಳ್ಳೆಯದು ಬ್ರೋ, ಮಾಡ್ಕೊಳ್ಳಿ ಬನ್ನಿ ನಮ್ಮ ಲೈವ್ ಬನ್ನಿ, ನಿಮ್ಗೇನು ಬೇಕೋ ಸಪೋರ್ಟ್ ನಾವು ಮಾಡ್ತೀವಿ ಬ್ರೋ ಅನ್ನೋರು. ಆಮೇಲೆ ಅದೇ ತಮಿಳ್ನಾಡು ಚಾನಲ್ ಅವರು RMSS ಅಂತ ಹೇಳಿ ಅವರ ಒಂದು
ಇದಕ್ಕೆ ಯೂಟ್ಯೂಬಿ ನೇಮ್ ಇಟ್ಟಿದ್ದಾರೆ. ಅವ್ರಿಗೆ ಕನ್ನಡ ಗೊತ್ತಿಲ್ಲ, ಸ್ವಲ್ಪ ಸ್ವಲ್ಪ ಇಂಗ್ಲೀಷು. ಅದಕ್ಕೆ ನಾವು ಸ್ಪಂದಿಸಿ ನಾವೇನೋ ಮ್ಯಾನೇಜ್ ಮಾಡ್ಕೊಂಡು ಅವ್ರ ತನಕ ಹೋಗಿ ಸಬ್ಗಳನ್ನ ಕಲೆಕ್ಟ್ ಮಾಡ್ತಾಯಿದ್ವು. ಆವಾಗ 800 ಮೇಲೆ ದಾಟ್ತಾನೇ ಇಲ್ಲ. ಭಾಳ ಕ್ರಿಟಿಕಲಾಗಿ ಸಿಗಕೊಂಡೆ. ಏನಪ್ಪ ಮಾಡೋದು ಅಂತಿದ್ದು. ಕಷ್ಟ ಸುಖ ಬಂದು 800 ಗಂಟೆ ದಾಟಿದೆ, ಇನ್ನೊಂದು 200 ಆಯ್ತಾ ಇಲ್ವಲ್ಲ, ಏನು ಮಾಡೋದು? ನಿಲ್ಸೇ ಬಿಡಬೇಕು ಅಂತೇಳಿ 1 ತಿಂಗಳು ಯಾವ ಚಾನಲ್ಗೂ ಹೋಗಿಲ್ಲ. ಸಬ್ ಕಲೆಕ್ಟ್ ಮಾಡೋದು ಲೆಸ್ ಆಯ್ತದ್ದು, ಸಬ್ ಕಲೆಕ್ಟ್ ಮಾಡೋದು ಲೆಸ್ ಆಯಿತು. ಆಗ ನಾನು ಬೇರೆ ಲೈವ್ಗೆ ಹೋಗಿ ಸುಮ್ಮನೆ ಹೋದರೆ ಸಿಸ್ಸು ನಂದು 15 ಹೋಯ್ತು, ನಂದು 20 ಹೋಯ್ತು, ನಂದು 25 ಹೋಯ್ತು ಅನ್ನೋರು, ನಂದು 500 ಹೋಯ್ತು, ನಂದು 600 ಹೋಯ್ತು ಟೋಟಲಾಗಿ ಏನೋರು. ಓಹೋ, ಯೂಟ್ಯೂಬ್ನವರು ಏನೋ ಬೇಕು ಅಂತ ಇವರು ಚೇಷ್ಟೆ ಮಾಡ್ತಾಯಿದ್ದಾರೆ. ಅಪ್ಗ್ರೇಡು ಇಲ್ಲ, ಯಾವುದೂ ಇಲ್ಲ. ಎಲ್ಲ ಬೆಳೆದ ಹುಡುಗರುಗಳೆಲ್ಲ ಯೂಟ್ಯೂಬ್ಗೆ ಬಂದು ಲಗ್ಗೇಳ್ತಾ ಇದ್ದಾರೆ ಅಂಥೇಳಿ ಇವರೇ ಮಾಡ್ತಾಯಿರೋ ಕುತಂತ್ರಗಳು ಅಂತ ಗೊತ್ತಾಯಿತು. ಆಗ ನಾನು ಹಿಂದಿ ಹುಡುಗರು ಪರಿಚಯ ಆಯಿತು. ಅದು 200 ಹೇಗಾರು ಮಾಡಿ ಕಲೆಕ್ಟ್ ಮಾಡ್ಕೊಳ್ಬೇಕು ಅಂತ ಪಣ ತೊಟ್ಟಿದೆ. ನೈಟ್ ಟೈಮ್ 10, 15, 20 ಹಿಂಗೆ ಕಲೆಕ್ಟ್ ಮಾಡ್ಕೊಂಡು ಹಿಂದಿ ಹುಡುಗರಿಗೆ ಒಂದು ಸ್ಪಂದಿಸಿ ಕಲೆಕ್ಟ್ ಮಾಡಿ ನಿನ್ನೆ ಸಾಯಂಕಾಲ 1004 ಸಬ್ಸ್ಕ್ರೈಬ್ ಆಯಿತು. ಆಗ ಬ್ರೋಗೆ ಫೋನ್ ಮಾಡಿದೆ, ಟೆಕ್ನಿಷಿಯನ್ಗೆ. ಬ್ರೋ ಅಂತೂ ಇಂತೂ 1004 ಸಬ್ಸ್ಕ್ರೈಬ್ ಆಗಿದೆ, ಫುಲ್ ಮೂನ ಮಾಡಿಸ್ಕೊಡ್ತೀರಿ ಅಂತ ಕೇಳಿದೆ. ನಿಜವಾಗ್ತಾಯ್ತಾ ಬ್ರೋ ಅಂದರು. ಆಗಿದೆ ಬ್ರೋ, ನೋಡಿ ಬೇಕಾದರೆ. ಆಮೇಲೆ ವಾಚ್ ಅವರು 5,000, 6,000 ಆಗಿದೆ ಬ್ರೋ. ನಿಮಗೆ ಗೊತ್ತಲ್ಲ, 4,000ದವ್ರಿಗೆ ಅದು ಕೌಂಟಿಂಗು. ಆಮೇಲೆ ಯಾವುದೂ ಇಲ್ಲ. ಈಗ ಅಲ್ಲೇ 6,000 ದಾಟೋಗಿದೆ ಬಿಡಿ ವಾಚ್ ಅವರು ಅಂದೆ. ಹಾಗಾದರೆ ಮಾಡಿಸ್ಬಿಡ್ತೀನಿ ಬಿಡಿ ಬ್ರೋ ಅಂತ ಹೇಳಿ 10 ಗಂಟೆ ಮೇಲೆ ಅವರು ಭರವಸೆ ಕೊಟ್ಟರು. ಬೆಳಿಗ್ಗೆ 4:15 ಗಂಟೆಗೆ ನನಗೆ ಫುಲ್ ಮೌನವಾಗಿ ಆರ್ಡ್ರು, ಆ ಹೂವಿನ ಚಿತ್ರಗಳು ಎಲ್ಲ ಬಂದು ನನ್ನ ಮೊಬೈಲ್ನೊಳಗಡೆ ಇತ್ತು. ನಾನು 4:15 ಗಂಟೆಗೆ ಎದ್ದು, ನಾನು ಡೈಲಿ ಅಷ್ಟೇ 4:15 ಗಂಟೆ, 4:15, 4:15 ಗಂಟೆಗೆ ಡೈಲಿ ಎದ್ದೇಳ್ತೀನಿ. 4:15, 4:15 ಅಂತ ಎದ್ದ ತಕ್ಷಣ ನಾನು ಮೊಬೈಲೇ ನೋಡೋದು. ಯಾವುದು ದೇವರು ದಯೆ ಏನು ನೋಡೋದಿಲ್ಲ. ಮೊಬೈಲ್ನ ನೋಡಲಾಗಿ ಹೂವಿನ ಚಿತ್ರಗಳು, ವೈಟ್ ಇವರು ಸೆಂಡು ಮಾಡಿರೋ ಚಿತ್ರಗಳು ಕಾಣ್ತು. ಫುಲ್ ಮೊನಟೈಸ್ ಅಂತೇಳಿ ಇತ್ತು. ಇವತ್ತಿಂದ ಅರ್ನು ಸುಲಭಾಗುತ್ತೆ ಅಂತಲೂ ಇತ್ತು. ನನಗೆ ಭಾಳ ಸಂತೋಷ ಆಯಿತು. ಈ ಸಂತೋಷಕ್ಕೆ ಯೂಟ್ಯೂಬರ್ಸ್ಗಳಾದ ನೀವು, ವೀಕ್ಷಕರಾದ ನಮ್ಮ ಅಣ್ಣ ತಮ್ಮನವರು, ನಮ್ಮ ಗುರುಗಳೊಬ್ಬರು ಇದ್ದರು. ಅವರು ತರಬೇತಿ ಗುರುಗಳು. ಅವ್ರು ಹೇಳೋರು, ಒಂದು ವಿಡಿಯೋನಾಗಲಿ, ಒಂದು ಆಡಿಯೋನಾಗಲಿ, ಒಂದು ರೀಲ್ನಾದರೂ ಆಗಲಿ ನಾನು ಹೇಳಿದೆ ಮಾತ್ರ ಅಪ್ಲೋಡ್ ಮಾಡಬಾರ್ದು. ಹಾಗೆ ಯಾಕೆ ಅಂತ ಕೇಳಿದೆ. ನಿಮಗಿನ್ನೂ ಗೊತ್ತಿಲ್ಲ, ವೈಟಿ ಅವರು ಮೋನೋ ಆಗಿರೋ ಚಾನಲ್ಲೇ ಅವರು ಲಾಕ್ ಮಾಡೋದು ಜಾಸ್ತಿ. ಹಾಗಾಗಿ ನೀವೇನೇ ವಿಡಿಯೋ ಮಾಡಿದ್ರೂ ನನಗೆ ಒಂದು ಸಾರಿ ಹಾಕಿ ನಾನು ಅದನ್ನು ವೀಕ್ಷಣೆ ಮಾಡಿಕೊಂಡು ನಂತರ ಅಪ್ಲೋಡ್ಗೆ ಹೇಳ್ತೀನಿ. ಅಲ್ಲಿವರೆಗೂ ನೀವು ಯಾವುದೇ ಕಾರಣಕ್ಕೂ ಅಪ್ಲೋಡ್ ಮಾಡಬಾರ್ದು. ಯಾಕಂದರೆ ನನಗೆ ನೀವು ಒಳ್ಳೆ ಹಿತೈಷಿ. ಆದ್ದರಿಂದ ಈ ಒಂದು ಮಾತನ್ನು ನಾನು ಹೇಳ್ತಾ ಇದ್ದೀನಿ. ಬೇರೆಯವ್ರಿಗೆಲ್ಲ ನಾನು ಹೇಳಲ್ಲ ಅಂತಂದಾಗ ನಾನೇ ಖುದ್ದು ನೋಡಿ, ಈ ವಿಡಿಯೋ ಸರಿಯಾಗಿದೆ ನೋಡಿ, ಅಪ್ಲೋಡ್ ಮಾಡ್ಬೋದು ನೋಡಿ, ಹಾಗೆಯೇ ತಮ್ಮೇಲು ಒಂಚೂರು ಹಾಕ್ಕೊಡಿ ಅಂತ ಕೇಳ್ಕೊತಾ ಇದ್ದೀವಿ. ಫ್ರೀ ಇದ್ದರೆ ಸ್ವಲ್ಪ ಹಾಕ್ಕೊಡೋರು, ಫ್ರೀ ಇಲ್ಲದೆ ಇದ್ದರೆ ಬಂದೇ ಬರದೆ ಮಾಡ್ಕೊಳ್ಳಿ ಹೋಗಿ. ವಿಡಿಯೋ ಕರೆಕ್ಟಾಗಿದೆ, ಯಾವುದೋ ಒಂದು ಏನು ಇದಿಲ್ಲ, ಕಾಪಿರೈಟ್ ಇಲ್ಲ, ನೀವು ಓನ ಮಾಡಿರೋದು ತಾನೆ, ಆದ್ದರಿಂದ ಕರೆಕ್ಟಾಗಿದೆ, ಅಪ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳಿ ನನ್ನನ್ನು ಮೋನ ಆಗೋವ್ರಿಗೂ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡ್ಕೊ ಬಂದವರು ನಮ್ಮ ಗುರುಗಳು. ಆ ಗುರುಗಳಿಗೆ ಆಗಲಿ, ನನ್ನ ಒಂದು ವೀಕ್ಷಕರು, ಪ್ರೇಕ್ಷಕರು, ನನ್ನ ಒಂದು ಯೂಟ್ಯೂಬರ್ಸ್ ಅಣ್ಣ ತಮ್ಮನವ್ರುಗಳು, ಇವ್ರುಗಳಿಗೆಲ್ಲರಿಗೂ ನನ್ನ ಕಷ್ಟ ಕಾಲದಲ್ಲಿ ಕಾಪಾಡ್ಕೊಂಡು ಹೋಗಿದ್ರಿ. ಹೀಗೆ ನನ್ನ ಮುಂದುವರಿಸ್ಕೊಂಡು ಕಾಪಾಡ್ಕೊಂಡು ಹೋಗ್ತೀರಿ ಅನ್ನೋ ಭರವಸೆ ನನಗಿದೆ.
ನೀವೆಲ್ಲ ನಮಗೆ ಒಂದು ಸ್ವಲ್ಪ ಸಪೋರ್ಟ್ ಮಾಡಿದ ಹೊತ್ತಿಗೆ ನಾನು ಇವತ್ತು ಫುಲ್ ಮೋನೋ ಆ ದಿವಸನ ಕಂಡು, ಇಲ್ಲ ಅಂದಿದ್ರೆ ನಾನು ಅರ್ಧಕ್ಕೆ ನಿಲ್ಲಿಸ್ಬಿಟ್ಟು ಮೊಬೈಲ್ ಹತ್ರ ಮಡಗ್ಬಿಟ್ಟು ಕೂತ್ಕೋಬೇಕಾಗೋದು. ನನಗೆ ಆ ಕಷ್ಟಕಾಲದಲ್ಲಿ ತುಂಬ ಸಪೋರ್ಟ್ ಮಾಡಿದವ್ರಿಗೆ ನಾನು ಧನ್ಯವಾದಗಳು ಅರ್ಪಿಸ್ತಾ ಈ ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ತಾವು ದಯಮಾಡಿ ನೀವೆಲ್ಲ ನಮಗೆ ಮೊದಲಿಂದ ಹೆಂಗೆ ಸಹಕಾರ ಕೊಟ್ರಿ ಅದೇ ಥರ ಸಹಕಾರಗಳನ್ನ ಇನ್ನು ಮುಂದೂ ನಡೆಸ್ಕೊಂಡು ಕೈ ಹಿಡಿದು ಕರ್ಕೊಂಡು ಹೋಗ್ಬೇಕು ಅಂತೇಳಿ ಈ ಮೂಲಕ ಮತ್ತೊಮ್ಮೆ ಬೇಡ್ಕೊಳ್ತಾ ಇದ್ದೀನಿ. ಜೈ ಕರ್ನಾಟಕ, ಜೈ ಮಾತೆ. ಮತ್ತೆ ಸಿಗೋಣ ಮುಂದಿನ ಕಥೆಯೊಂದಿಗೇನೆ. ಬಾಯ್. ಅಲ್ಲಿವರೆಗೆ ನಮಸ್ಕಾರ.